ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಜೊತೆಗೆ ಸೊ ನಿನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಕ್ಕತ್ತಾಗಿತ್ತು ನಿನ್ನೆ ಎಪಿಸೋಡ್ ಆಗಿರ್ಬೋದು, ಮೊನ್ನೆ ಎಪಿಸೋಡು. ಸೊ ಈ ವಾರದ ಒಂದು ಎಲ್ಲ ಫ್ಯಾಮಿಲಿ ಏನು ವೀಕ್ ನಡೀತಾ ಇದೆ. ಸೊ ಎಲ್ಲ ಎಪಿಸೋಡ್ಗಳು ತುಂಬ ಚೆನ್ನಾಗೇ ಬರ್ತಾ ಇದೆ. ನಿನ್ನೆ ಮುಖ್ಯವಾಗಿ ಮಾತಾಡೋದಾದರೆ ನಮ್ಮ ಧನುಷ್ ಅವ್ರ ತಾಯಿ ಹೆಂಡತಿ ವೈಫ್ ಬಂದಿದ್ರು, ಜೊತೆಗೆ ನಮ್ಮ ರಕ್ಷಿತ್ ಅವ್ರ ತಾಯಿ ಆ್ಯಂಡ್ ಅಶ್ವಿನಿ ಅವರ ಒಂದು ತಾಯಿ ಮಗ, ಅದು ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಆ್ಯಂಡ್ ಗಿಲ್ಲಿ ಜೊತೆಗೆ ಅವ್ರ ತಾಯಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ನಿನ್ನೆ ಎಪಿಸೋಡ್ ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ನೋಡಲಿಲ್ಲ. ಸೊ ಧನುಷ್ ಅವ್ರ ವೈಫ್ ಏನು ಎಕ್ಸಿಟ್ ಆದರು, ಸೊ ಅಲ್ಲಿಗೆ ಮಲ್ಕೊಂಡ್ಬಿಟ್ಟೆ, ನಿದ್ದೆ ಬರ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಬೆಳಿಗ್ಗೆ ಇವಾಗ ನೋಡಿ ರಿವ್ಯೂ ಮಾಡಬೇಕು ಅಥವಾ ಒಂದು ಅನಿಸಿಕೆ ಹಂಚ್ಕೊಬೇಕು ಅನ್ನೋದಕ್ಕೋಸ್ಕರ ಜಸ್ಟ್ ನೋಡಿದೆ. ಸೊ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತಿನ ಬೆಳಿಗ್ಗೆ ಪ್ರೋಮೋ ಬಗ್ಗೆ ಮಾತಾಡೋಣ ಫಸ್ಟು. ಆ್ಯಂಡ್ ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ನಮ್ಮ ಗಿಲ್ಲಿ ಅವರ ತಾಯಿ ಮತ್ತು ಅವ್ರ ಅಪ್ಪ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲೇ ಅವ್ರ ಅಪ್ಪ ಫುಲ್ ಕೋಲ್ ತೊಗೊಂಡೆಲ್ಲ ಬಂದುಬಿಟ್ಟಿದ್ದಾರೆ ಹೊಡಿಯೋಕ್ಕೆ. ಎಲ್ಲೋ ನಮ್ಮ ಟಗರ್ ಮರಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಅನ್ನೋ ರೀತಿಯಲ್ಲಿ. ತುಂಬ ಚೆನ್ನಾಗಿತ್ತು. ಬಂದ ಪಾಪ ಮೇ ಬಿ ಪಾಸಲ್ಲಿದ್ದ ಅಂತ ಅನ್ಸುತ್ತೆ, ಅಲ್ಲೇ ಹಾಕ್ಕೊಂಡು ಜಡಿತಿದ್ದಾರೆ. ಇದಾದ್ಮೇಲೆ ಅಲ್ಲಿ ಅವ್ರ ತಾಯಿ ಕೂಡ ಎಂಟ್ರಿ ಆಗ್ತಾರೆ. ಫುಲ್ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಸಕ್ಕತ್ತಾಗಿ ಬರ್ತಿದ್ದಾನೆ ಅವನು. ಮನೇಲಿ ಇದ್ದಂಗೆ ಇದೆಯಲ್ಲ ಮಗನೇ ಇಲ್ಲೂ ಕೂಡ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೇಳ್ತಿದ್ದಾರೆ. ಅಂದರೆ ಮನೇಲೂ ಕೂಡ ಹಂಗೆ ಇರುವಂಥದ್ದು, ಬೇರೆ ಶೋನಲ್ಲೂ ಕೂಡ ಅವ್ನು ಹಂಗೆ ಇರುವಂಥದ್ದು, ಕಾಮಿಡಿ ಮಾಡ್ಕೊಂಡು ಎಲ್ಲರೂ ಕಾಲು ಎಳ್ಕೊಂಡು ನಾನ್ ಸ್ಟಾಪ್ ಪಂಚಸ್ಗಳನ್ನ ಹೊಡ್ಕೊಂಡು ಹಂಗೆ ಇರುವಂಥದ್ದು ಮನೆಯಲ್ಲಿ ನಾವು ನೋಡಿರ್ತೀವಲ್ಲ. ಅಂದರೆ ಕೆಲವೊಂದು ಇಂಟರ್ವ್ಯೂಗೆಲ್ಲ ಹೋದಾಗೆಲ್ಲನೂ ಸೊ ನಾನು ನೋಡಿದ್ದೀವಿ. ಸೊ ಅವ್ನ ಮನೇಲೂ ಕೂಡ ಹಂಗೆ ಇರೋವಂಥದ್ದು. ಅದಕ್ಕೆ ಅವ್ರ ತಾಯಿ ಹೇಳ್ತಿರೋದು ಹಂಗೆ. ಆಮೇಲೆ ಅವ್ರ ತಾಯಿ ಹೇಳ್ತಾನೆ ತಲೆಗೆ ಏನೋ ಎರಡೆ ಎಲ್ಲ ಹಾಕೊಂಡು ಬರಬೇಕಲ್ಲ ಅನ್ನೋ ರೀತಿಯಲ್ಲಿ. ಅವ್ರ ತಾಯಿ ತುಂಬ ಚೆನ್ನಾಗಿತ್ತು. ನೀನೇ ತಲೆನೇ ಬಾಚ್ಕೊಂಡಿದ್ದು, ನೀನು ಯಾಕೆ ಹಿಂಗಿದೆ ಅನ್ನೋ ರೀತಿಯಲ್ಲಿ ಅವ್ರ ತಾಯಿ ಆ ಥರ ಕೌಂಟ್ರಿ ಕೊಟ್ಟರು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ನಗಾಡ್ತಾ ಇದ್ರು ಅಲ್ಲಿ. ಅದಾದಮೇಲೆ ಗಿಲ್ಲಿ ಅವ್ರ ತಂದೆಗೆ ರೇಗಿಸ್ತಾ ಇದ್ದ, ಚಿಕ್ಕವ ಬಂತು ನೋಡು ಅಪ್ಪನ ಎರಡೇ ಹೆಂಡತಿ ಅನ್ನೋ ರೀತಿಯಲ್ಲಿ ಅವ್ರ ತಾಯಿಗೆ ಹೇಳ್ತಾ ಇದ್ದ. ಸಖತ್ತಾದರೆ ಯಾರಿಗೆ ಹೇಳೋದಂತ ಗೊತ್ತಾಗಲಿಲ್ಲ ಅದು. ಮೇ ಬಿ ನಾನು ಅನ್ಕೊಂಡೆ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಏನಾದರೂ ಹೇಳಿದ್ನ ಅಂತ. ಆಮೇಲೆ ಅಂದ್ಕೊಂಡೆ ಆ ಕಡೆ ಡೋರ್ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದ, ಅಂದರೆ ಚಿಕ್ಕಪ್ಪ ಬರ್ತೈತೆ ನೋಡಿ ಇನ್ನೊಂದು ಅನ್ನೋ ರೀತಿಯಲ್ಲಿ ಕಾಮಿಡಿಯಾಗಿ ಹೇಳ್ತಾ ಇದ್ದ. ಆಗ ಅವ್ರ ತಾಯಿ ಹೇಳ್ತಾ ಇದ್ರು ಅಲ್ಲೇ, ನಿಮ್ಮ ಅಪ್ಪನ ಎದುರುಗಡೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಏನು ಅನ್ನೋ ರೀತಿಯಲ್ಲಿ. ಈಗ ನೋಡಿದ್ಬಿಟ್ಟ ನಾವು ಎಲ್ಲ ಹೇಳಿ ಕಳಿಸಿರ್ತಾರೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಆ ಒಂದು ಧೈರ್ಯದ ಮೇಲೆ ಆ ಥರ ಮಾತಾಡ್ತಾ ಇದ್ದೆ ಅಂತ ಅನಿಸುತ್ತೆ. ಓಕೆ. ಆ್ಯಂಡ್ ಇದಾದ್ಮೇಲೆ ಫುಲ್ ತಲೆಗೆಲ್ಲ ಅವ್ರ ತಾಯಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಫುಲ್ ಡ್ರೆಸ್ ಎಲ್ಲ ಹಾಕಿ ಫುಲ್ ಎಲ್ಲ ರೆಡಿ ಮಾಡಿದ್ರು. ಚಿಕ್ಕಂದಿರೆಲ್ಲ ರೆಡಿ ಮಾಡ್ತಿದ್ರಲ್ಲ ತಾಯಂದ್ರು ಮಕ್ಕಳಿಗೆ, ಹಂಗೆ ರೆಡಿ ಮಾಡಿ ಫುಲ್ ಯಾವುದೋ ಒಂದು ರಾಜರ ಥರ ಫುಲ್ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಓಕೆ. ಸೊ ಈ ಥರ ನೋಡಿ ತುಂಬ ಖುಷಿ ಆಯಿತು ಮನೆಯವರಿಗೆಲ್ಲ ಅಂತ ಅನಿಸುತ್ತೆ. ಸೊ ತಲೆಗೆಲ್ಲ ನೆನೆಗೆಲ್ಲ ಕುಂಕುಮ ಆ ಥರದ್ದೆಲ್ಲ ಮಾಡಿ ಸೊ ಫುಲ್ ಬಾಚಿ ಸೊ ಆ ಥರ ಡ್ರೆಸ್ ಎಲ್ಲ ಹಾಕಿ ಸಖತ್ತಾಗಿ ಕಾಣ್ತಾ ಇತ್ತು ನಮ್ಮ ಗಿಲ್ಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಓಕೆ. ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಅದನ್ನು ನೋಡ್ತೀವಿ ನಾವು. ಅದ್ಭುತವಾಗಿತ್ತು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಆ್ಯಂಡ್ ಇದ್ರ ಮಧ್ಯೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು ಅಂತಂದರೆ, ಸೊ ನಿನ್ನೆ ನಾಡಲ್ಲಿ ನೋಡಿದ್ದೀರ ನೀವು. ಸೊ ಧನು ಅವ್ರ ತಾಯಿ ಬರ್ತಾರೆ. ಅಲ್ಲಿ ಮುಂಚೆನೇ ಚೂಸ್ ಮಾಡಬೇಕಿತ್ತಲ್ಲ ಹೆಂಡತಿ ಅಥವಾ ತಾಯಿ ಅಂತ ಬಂದಾಗ, ಅಲ್ಲಿ ಅವರು ಧನು ತಾಯಿನೇ ಚೂಸ್ ಮಾಡ್ತಾನೆ ಮೊನ್ನೆ ಎಪಿಸೋಡಲ್ಲಿ ಎಂಡಿಂಗಲ್ಲೇ. ನಿನ್ನೆ ಎಪಿಸೋಡ್ ಅವ್ರ ತಾಯಿ ಒಳಗಡೆ ಬರ್ತಾರೆ. ಆ್ಯಂಡ್ ಮಾತುಕತೆ ನಡೆಯುತ್ತೆ. ತುಂಬ ಚೆನ್ನಾಗಿತ್ತು. ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ಧನು ತಾಯಿಯವರು ಯಾರು ತುಂಬ ಇಷ್ಟ ಅಂತಂದರೆ ಗಿಲ್ಲಿ ಅಂತ ಹೇಳ್ಬಿಟ್ರು. ಸೊ ಅದೊಂದು ತುಂಬ ಚೆನ್ನಾಗಿತ್ತು ಗಿಲ್ಲಿ ಹೆಸರು ಹೇಳಿದ್ದಕ್ಕೆ. ಆ್ಯಂಡ್ ಗಿಲ್ಲಿ ಕೂಡ ಖುಷಿಯಾಗಿದ್ದ. ಆ್ಯಂಡ್ ಅವ್ರ ಹೆಂಡತಿ ಕೂಡ ಬರ್ತಾರೆ ಆಮೇಲೆ. ಆಮೇಲೆ ಬಂದಮೇಲೆ ಫಸ್ಟ್ ಇವರೆಲ್ಲ ಆಚೆ ಕಳಿಸ್ತಾರೆ. ಕಳಿಸಿದ್ದಾದ್ಮೇಲೆ ಅವ್ರ ಹೆಂಡತಿ ಅವ್ರನ್ನ ಒಳಗಡೆಗೆ ಕಳಿಸ್ತಾರೆ. ಒಳಗಡೆ ಆ್ಯಕ್ಟಿವಿಟಿ ರೂಮಲ್ಲಿ ತುಂಬ ಒಂದು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಡಿನ್ನರ್ ಮೀನ್ಸ್ ಕ್ಯಾಂಡಲ್ ಲೈಟ್ ಏನೋ ಡಿನ್ನರ್ ರೀತಿಯಲ್ಲಿ ಆ ಥರದ್ದೆಲ್ಲ. ಓಕೆ. ಅಲ್ಲಿ ತುಂಬ ಸಾಂಗ್ ಹಾಕಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಒಳಗಡೆ ಬಂದಮೇಲೆ ಜಾಸ್ತಿ ಅವ್ರಿಗೆ ಮನೆ ಒಳಗಡೆಗೆ ಜಾಸ್ತಿ ಅವಕಾಶ ಕೊಡಲಿಲ್ಲ. ಬಟ್ ಒಳಗಡೆ ಅವ್ರಿಬ್ಬರಿಗೇ ಜಾಸ್ತಿ ಇರಲಿಕ್ಕೆ ಒಂದು ಇದು ಮಾಡಿಕೊಟ್ಟು ತುಂಬ ಚೆನ್ನಾಗಿತ್ತು. ಹೊರಗಡೆಗೆ ಇದ್ದರೆ ಅವ್ನು ಬೇಬಿ ಅವ್ರ ಜೊತೆ ಮಾತಾಡೋಕೆ ಆಗ್ತಿರ್ಲಿಲ್ವನು. ಒಳಗಡೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟರು. ಬಟ್ ಆದರೂ ಕೂಡ ಕೊನೆಗೆ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಮೂಮೆಂಟ್ ಇತ್ತು ಇಬ್ರಿಗೂ ಕೂಡ. ಬಿಕಾಸ್ ಅವ್ರು ಊಟ ಮಾಡಿಸ್ತೀನಿ ಅಂತ ಊಟ ಮಾಡಿಸಿದ್ರಲ್ಲ. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಅವರು ಎಕ್ಸಿಟ್ ಆಗ್ತಾರೆ. ಜಾಸ್ತಿ ಹೊತ್ತದೆ ಮೊದಲೇ ಹೇಳ್ದಂಗೆ ಜಾಸ್ತಿ ಹೊತ್ತು ಅವರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಜಾಸ್ತಿ ಇರಲಿಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಓಕೆ. ಸೊ ಇದಾದಮೇಲೆ ಅಲ್ಲಿ ಸ್ಪರ್ಧಿಗಳ ಏನು ಮನೆಯಿಂದ ಬಂದಿರ್ತಾರೆ. ಸೊ ಅವ್ರಿಗೆ ಇಷ್ಟವಾದಂಥವ್ರಿಗೆ ಕೆಲವೊಂದು ಗಿಫ್ಟ್ಗಳನ್ನ ಕೊಡುವಂಥದ್ದು ಆ ಒಂದು ಆ್ಯಕ್ಟಿವಿಟಿ ನಡೆಯಿತು. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು. ಸೂರಜ್ ಫ್ಯಾಮಿಲಿಯಿಂದ ಮೇ ಬಿ ಅಶ್ವಿನಿ ಅವ್ರಿಗೆ ಕೊಟ್ರ ಅಂತ, ರಘು ಅವ್ರಿಗೆ ಯಾರಿಗೂ ಕೊಟ್ಟಂಗಿತ್ತು. ಅದು ಆಲ್ರೆಡಿ ನೋಡಿದ್ರೆ ನೀವು. ಅದನ್ನು ತಿರ್ಗಾ ನಾನು ಅದನ್ನು ಡಿಕೋಡ್ ಮಾಡೋವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಸೊ ಗಿಫ್ಟ್ ಕೊಡೋದೊಂದು ಈ ಸಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಲಕ್ಸುರಿ ಟಾಸ್ಕ್ ಒಂದು ಕೂಡ ನಡೀತಿದೆ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿಯವರು ಜೊತೆಗೆ ಆ ಕಂಟೆಸ್ಟೆಂಟ್ ಜೊತೆಗೆ ಸೇರಿಕೊಂಡು ಆ ಬಲೂನ್ ಟಾಸ್ಕ್ ಇತ್ತಲ್ಲ, ಸೊ ಅದು ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಧನುಷ್ ಅವ್ರ ತಾಯಿ ಅವರು ಇಬ್ಬರು ಆಡಿರೋದು ತುಂಬ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಓಕೆ. ಅದು ಚೆನ್ನಾಗಿತ್ತು. ಅದಾದಮೇಲೆ ಕ್ಯಾಪ್ಟನ್ಸಿಗೆ ಅಭ್ಯರ್ಥಿಯಾಗಿ ಯಾರು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗ ಒಂದು ಚಟುವಟಿಕೆ ನಡೆಯುತ್ತಲ್ಲ. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಯಾರೋ ನಮ್ಮ ರಾಶಿಕಾ ಫ್ಯಾಮಿಲಿಯಿಂದ ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಅವ್ರ ತಮ್ಮ ಕೊಟ್ಟಿರೋಂಥ ರೀಸನ್ ನಂಗೆ ತುಂಬ ಚೆನ್ನಾಗಿತ್ತು. ಏನಂತಂದರೆ ಲಾಸ್ಟ್ ವೀಕಲ್ಲಿ ಏನು ಎಲ್ಲ ಅಷ್ಟೊಂದು ಪರ್ಫಾರ್ಮ್ ಮಾಡಿದ್ರು ಕೂಡ ಕ್ಯಾಪ್ಟನ್ಸಿ ಸಿಗಲಿಲ್ಲ. ಸೊ ಈ ಸಾರಿ ಆದರೆ ಅಟ್ಲೀಸ್ಟ್ ಒಂದು ಕ್ಯಾಪ್ಟನ್ ಆಗಲಿ ಅನ್ನೋ ಒಂದು ವಿಚಾರಕ್ಕೆ ಅವರು ಅದನ್ನು ಕೊಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಸೂರಜ್ ಫ್ಯಾಮಿಲಿಯಿಂದ ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಟಾಸ್ಕ್ ಅಂತ ಬಂದಾಗೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅವ್ರ ಅಕ್ಕ ಮೇ ಬಿ ಚೂಸ್ ಮಾಡಿ ಅವ್ರ ಅಕ್ಕ ಆ್ಯಂಡ್ ತಾಯಿ ಇಬ್ಬರು ಸೇರಿಕೊಂಡು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಆ್ಯಂಡ್ ಈ ಕಡೆ ಧನುಷ್ ಅಂತ ಬಂದಾಗ ಧನುಷ್ ಫ್ಯಾಮಿಲಿ ಅವ್ರ ತಾಯಿ ನನಗೆ ಅನ್ಕೊಂಡಿದ್ದೆ ಗಿಲ್ಲಿಗೆ ಕೊಡ್ತಾರೆ ಅಂತ. ಬಿಕಾಸ್ ಅವ್ರಿಗೆ ಗಿಲ್ಲಿ ತುಂಬ ಇಷ್ಟ ಅಂತ ಅನಿಸುತ್ತೆ.
ಸೊ ಅದಕ್ಕೆ ಅವರು ಗಿಲ್ಲಿಗೆ ಕೊಟ್ಟರು ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ಇದಾದ್ಮೇಲೆ ರಕ್ಷಿತಾ ಅವರ ತಾಯಿ ಎಂಟ್ರಿ ಆಗ್ತಾರೆ. ಅವರ ತಾಯಿ ಎಂಟ್ರಿ ಆಗಿದ ತಕ್ಷಣ ಕೆಲವೊಂದು ಬುದ್ಧಿ ಮಾತುಗಳು ತಲೆ ಬಾಚುವಂಥದ್ದಾಗಿರ್ಬೋದು, ಅಥವಾ ತುಂಬಾ ಜಗಳ ಆಡ್ಬಿಟ್ಟು ಜಗಳ ಗಂಟೆ ಅನ್ನೋವಂಥದ್ದು. ಆಮೇಲೆ ಜಾಸ್ತಿ ಓಡಾಡ್ತೀಯ ನೀನು ಮಾತಾಡೋ ಟೈಮಲ್ಲಿ ಆ ಥರ ಮಾತಾಡೋ, ಒಂದೇ ಕಡೆಗೆ ನಿಂತ್ಕೊಂಡು ಸೊ ಮಾತಾಡು, ಅಷ್ಟೊಂದು ಯಾಕೆ ತಿರುಗಾಡಿ ಮಾತಾಡ್ತೀಯ ಅನ್ನೋವಂಥದ್ದು. ಸೊ ಈ ರೀತಿಯ ಒಂದು ಒಳ್ಳೆ ವಿಚಾರಗಳನ್ನ, ಜೊತೆಗೆ ಆ ಫುಡ್ ಏನು ಅಡುಗೆ ಮಾಡುವಂಥದ್ದು, ವ್ಲಾಗಿಂಗ್ ಅನ್ನೋ ರೀತಿಯಲ್ಲಿ, ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಅಂಡ್ ಅಷ್ಟೇ ಅವ್ರ ತಾಯಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಜೊತೆಗೆ ಇದಾದ್ಮೇಲೆ ಅಲ್ಲಿ ಅಶ್ವಿನಿ ಅವರ ಮಗ ಎಂಟ್ರಿ ಆಗ್ತಾರೆ. ಆಕ್ಚುಲಿ ಮಗನ್ಕಿಂತ ಮುಂಚೆ ಅಲ್ಲಿ ಲೆಟರ್ ಬರುತ್ತೆ. ಸೊ ಒಂದು ಲೆಟರ್ ಟಾಸ್ಕ್ ಅಲ್ಲಿ ಸೊ ಲೆಟರ್ ಮಿಸ್ ಆಗಿರುತ್ತೆ. ಜಾನ್ವಿ ಅವರಿಗೆ ಅದನ್ನ ಗಿವ್ ಅಪ್ ಮಾಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಫಸ್ಟ್ ಲೆಟರ್ ಬರುತ್ತೆ. ಅದೇ ಒಂದು ಬಲೂನ್ ಹಾಕಿ ಆ ಲೆಟರ್ ಬರುತ್ತಲ್ಲ, ಲೆಟರ್ ಬಂದಾದ್ಮೇಲೆ ಅಲ್ಲಿ ಅವರ ಮಗ ಬರ್ತಾರೆ. ಮಗ ಬಂದಮೇಲೆ ಅಶ್ವಿನಿ ಅಂತೂ ಫುಲ್ ಎಮೋಷನಲ್ ಆಗಿಬಿಟ್ಟಿದ್ರು. ಇನ್ನೇ ಎಪಿಸೋಡಲ್ಲಿ ಸಖತ್ ಅಳ್ತಾ ಇದ್ರು. ಮಗ ಬಂದ ತಕ್ಷಣ ಫುಲ್ ಹಗ್ ಮಾಡಿ ಫುಲ್ ಸಿಕ್ಕಾಪಟ್ಟೆ ಅಳ್ತಾ ಇದ್ರು. ಆ್ಯಂಡ್ ಮೇ ಬಿ ಅವ್ರ ತಾಯಿ ಬಂದಿಲ್ಲ ಅಂತೇನೋ ಅನ್ಕೊಂತಾರೆ, ಬಟ್ ಅವರು ತುಂಬ ಅಳ್ತಾ ಇದ್ರು. ಅದಾದಮೇಲೆ ಸ್ಟೋರ್ ರೂಮಿಂದ ಬಂದರು ಅಂತ ಅನ್ಸುತ್ತೆ. ಅವ್ರ ತಾಯಿ ಕೂಡ ಬಂದರು. ಆ್ಯಂಡ್ ಅವ್ರ ತಾಯಿ ಅದೆಷ್ಟು ಮಾತಾಡ್ತಾರಪ್ಪ, ಸಖತ್ತಾಗಿ ಮಾತಾಡಿದ್ರು ಮಾತ್ರ. ತುಂಬ ಚೆನ್ನಾಗಿತ್ತು. ಗಿಲ್ಲಿ ಜೊತೆಗಾದ್ರೆ ಆಗಿರ್ಬೋದು, ಮನೆಯವ್ರ ಜೊತೆಗೆ, ರಾಶಿಕಾ ಜೊತೆಗೆ, ಎಲ್ಲರ ಜೊತೆಗೆ ಒಂದು ರೀತಿಯಲ್ಲಿ ಏನೋ ಒಂದು 4-5 ವಾರದಿಂದ ಅವ್ರ ಜೊತೆನೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಕಂಫರ್ಟ್ ಆಗಿ, ಎಲ್ಲರೂ ಕೂಡ ಕಂಫರ್ಟ್ ಆಗಿ ಇಟ್ಕೊಂಡು ಅಷ್ಟೊಂದು ಮಾತಾಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಕಾಮಿಡಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅಲ್ಲಿ ಗಿಲ್ಲಿಗೆ ರೇಕ್ಸ್ ಅತ್ತೆ ಮಗಳು ಹಾಗೆ ಹೀಗೆ ಅಂದ್ಕೊಂಡು ಅವನು ಕೂಡ ಅಷ್ಟೇ ಕೊನೆಗೆ ಅತ್ತೆ ಅತ್ತೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಓಕೆ, ಸೊ ಇದ್ರ ಮಧ್ಯೆ ಸೊ ನಿನ್ನೆ ಎಪಿಸೋಡ್ ಕೊನೆಯಲ್ಲಿ ಅಲ್ಲಿ ಧ್ರುವಂತ್ ಅವರ ಒಂದು ವಿ ಟಿ ಪ್ಲೇ ಮಾಡ್ತಾರೆ. ಅಂದರೆ ಅವ್ರ ಮನೆಯಿಂದ ಯಾರೂ ಬಂದಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಮದು ಏನು ತಮ್ಮನ ಒಂದು ಮದುವೆದು ಆಲ್ಬಮ್ ಕಳಿಸಿದ್ವಿ, ಸೊ ಅದನ್ನೇ ನೋಡಿ ಅಂತ ಅಲ್ಲಿ ಹೇಳ್ತಾರೆ. ಧ್ರುವಂತ್ ಅವರ ತಮ್ಮ ಮತ್ತೆ ಅವ್ರದ್ದೇನು ಮದುವೆ ಆಗಿದೆ. ಸೊ ತಮ್ಮ ಮತ್ತು ಹೆಂಡತಿ ಇಬ್ಬರು ಕೂಡ ಬಂದಿದ್ದಾರೆ. ಅದು ಮೇ ಬಿ ಇವತ್ತಿನ ಎಪಿಸೋಡ್, ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ತೋರಿಸ್ತಾರೆ ಅಂತ ಅನ್ಕೊತೀನಿ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಒಳಗಡೆಗೆ ಫುಲ್ ಮದುವೆ ಡ್ರೆಸ್ಸಲ್ಲೇ ಬಂದಿದ್ದಾರಂತೆ. ಧ್ರುವಂತ ಕೂಡ ಅಷ್ಟೇ, ಸೊ ಸ್ವಲ್ಪ ಎಮೋಷನಲ್ ಆಗಿದ್ರು. ಮೇ ಬಿ ಅವರಿಗೆ ನೋಡಬೇಕು ಅಂತ ಆಸೆ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವ್ರದ್ದೇನು ತಾಯಿ ತಂದೆದು ವಿಡಿಯೋ ಮಾತ್ರ ತೋರಿಸಿದ್ರು. ಮೇ ಬಿ ಅವ್ರು ಬರಲ್ಲ ಅಂತ ಗೊತ್ತಿತ್ತು, ಬಟ್ ಅವ್ರ ತಮ್ಮ ಆ್ಯಂಡ್ ಅವ್ರದ್ದು ಏನು ಹೆಂಡತಿ ಇದ್ದಾರೆ, ಸೊ ಅವ್ರು ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ತೀನಿ. ಓಕೆ, ಯಾಕಂದರೆ ಆಲ್ರೆಡಿ ಲೈವಲ್ಲೆಲ್ಲ ಕೆಲವೊಂದು ಫುಟೇಜಸ್ಗಳು ಆಲ್ರೆಡಿ ನೋಡಿರ್ತೀರ ನೀವು, ಸೊ ಅದಕ್ಕೋಸ್ಕರ ಹೇಳ್ಬೋದು. ಸೊ ಅವ್ರ ತಮ್ಮ ಮತ್ತು ಅವ್ರ ಹೆಂಡತಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ಹೇಳ್ಬೋದು. ಓಕೆ, ಸೊ ಇದು ನೋಡಿ ನಿಮ್ಗೆ ಏನು ಅನಿಸ್ತು? ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಯಾವ್ದು ಚೆನ್ನಾಗಿತ್ತು? ಆ್ಯಂಡ್ ಈ ವಾರದಲ್ಲಿ ತೊಗೊಳಕ್ಕೆ ಹೋದರೆ ಖಂಡಿತವಾಗ್ಲೂ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಖುಷಿಯಾಗಿರುವಂಥದ್ದು ಅಥವಾ ಎಮೋಷನಲ್ ಆಗಿರುವಂಥ ಮೂಮೆಂಟ್ಗಳೇ ಸಿಗ್ತಾ ಇದ್ದಾವೆ ಇದರಲ್ಲಿ. ಸೊ ನಿಮಗೆ ಇಷ್ಟವಾದಂತಹ ಒಂದು ಎಪಿಸೋಡ್ ಆ್ಯಂಡ್ ಮೂಮೆಂಟ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇನ್ನೂ ಸುಮಾರು ಎಪಿಸೋಡಲ್ಲಿ ಮಾತಾಡುವಂಥದ್ದಿದೆ. ಬಿಕಾಸ್ ಗಿಲ್ಲಿ ಫ್ಯಾಮಿಲಿ ಬರಬೇಕು, ಇನ್ನು ಸುಮಾರು ಫ್ಯಾಮಿಲಿಗಳು ಬರೋದಿದೆ, ಮಾಳು ಫ್ಯಾಮಿಲಿ ಬರಬೇಕು. ಸೊ ಅದೆಲ್ಲದೂ ಆದಮೇಲೆ ಯಾವ್ದು ಮೂಮೆಂಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.